ಸರಣಿ ಬಾಣಂತಿಯರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನು ಮಾಡಿ ಒಂದಷ್ಟು ಇನ್ವೆಸ್ಟಿಗೇಷನ್ ಕೂಡ ಮಾಡಿದೆ. ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ರಿಪೋರ್ಟ್ಗೆ ಸಿಕ್ಕಂತ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿಗೆ ರಿಂಗರ್ ಲ್ಯಾಕ್ಟೇಟ್ ಕಾರಣ ಅಂತೇಳಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಕುಟುಂಬಸ್ಥರು ಆರೋಪವನ್ನ ಮಾಡಿದ್ರು. ನಮ್ಮ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ತಂಡ ಕೂಡ ಪಶ್ಚಿಮ ಬಂಗಾಳದ ಅಂದ್ರೆ ಬಾಂಗ್ಲಾದಲ್ಲಿರುವಂತಹ ವೆಸ್ಟ್ ಬೆಂಗಾಲ್ನಲ್ಲಿರುವಂತಹ ಒಂದು ಕಂಪನಿ ಬಳಿ ಹೋಗಿ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ಮಾಡಿತ್ತು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಫ್ಐಆರ್ ನಲ್ಲಿ ನಾವು ಮಾಡ್ತೀವಿ, ಸೂಕ್ತ ಕ್ರಮವನ್ನು ತಗೋತೀವಿ ಅಂತ ಹೇಳಿದ್ದಾರೆ. ನೋಡಿ, ನಮಗೆಲ್ಲ ಗೊತ್ತಿರುವ ಹಾಗೆ ಬಳ್ಳಾರಿಯ 5 ಏನು ಬಾಣಂತಿಯರ ಸಾವುಗಳಾಗಿತ್ತು. ಆ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಇದರ ಬಗ್ಗೆ ವಿಶೇಷವಾದಂಥ ಗಮನ ಕೂಡ ಈ ಸಬ್ಜೆಕ್ಟ್ ಮೇಲೆ ಬಂತು. ಮತ್ತೆ ಆ ಸಾವುಗಳಿಗೆ ಏನು ಕಾರಣ ಅಂತ ನಮಗೆ ಅನುಮಾನಗಳು, ಸಂಶಯಗಳು ಕೂಡ ಸಂದರ್ಭದಲ್ಲಿ ನಮಗೆ ಬಂದ ನಂತರ ಏನು ಆ ಒಂದು ಪಶ್ಚಿಮ ಬಂಗ ಕಂಪನಿ ಏನಿತ್ತು, ಆ ಕಂಪನಿ ಅದು ಅವರ ಒಂದು ಸರಬರಾಜು ಮಾಡಿರ್ತಕ್ಕಂಥ ರಿಂಗರ್ ಲ್ಯಾಕ್ಟೇಟ್ ಈ ಒಂದು ಸಾವಿಗೆ ಕಾರಣ ಕಾಣ್ತಾ ಇದೆ ಅಂತ ಸಂಭವಿಸಿದ ಇದು ಸಾವಿಗೆ ಇದೇ ಮುಖ್ಯ ಕಾರಣ ಅಂತ ನಮಗೂ ಕೂಡ ಆ ಸಂದರ್ಭದಲ್ಲಿ ಅನಿಸಿರ್ತಕ್ಕಂಥದ್ದು. ಮತ್ತು ಅದ ನಂತರ ನಾವು ಪ್ರಕರಣಗಳು ಕೂಡ ದಾಖಲೆ ಮಾಡಿದ್ದೀವಿ, ಅವ್ರ ಮೇಲೆ ಕ್ರಮಗಳು ತಗೊಂಡಿದ್ದೀವಿ. ಮತ್ತು ಅನೇಕ ಘಟನೆಗಳು ಈಗಾಗಲೇ ನಮಗೆಲ್ಲ ಕೆಲವು ಕಡೆ ನಮ್ಮ ವೈದ್ಯರೇ ನಿರ್ಲಕ್ಷ್ಯದಿಂದ ಅದು ಕಂಡು ಬಂದಿದೆ. ಅದನ್ನು ಕೂಡ ನಾವು ಇಲ್ಲಿ ಹಾಕಿದ್ದೀವಿ. ಸುಮಾರು 10 ಈ ರೀತಿಯಾದಂತ ನಮ್ಮ ಏನು ಡಾಕ್ಟರ್ಸ್ ಇದ್ದಾರೆ ಅವ್ರ ಮೇಲೂ ಕೂಡ ನಾವು ಈಗ ಶೋಕಾಸ್ ನೋಟಿಸ್ಗಳು ಕೊಟ್ಟಿದ್ದೀವಿ. ಅವರ ನಿರ್ಲಕ್ಷ್ಯದಿಂದ ಇದು ಆಗಿದೆ ಅಂತ ಸ್ಪಷ್ಟವಾಗಿ ಕಂಡು ಬಂದಿರತಕ್ಕಂಥ ಅದನ್ನು ಕೂಡ ನಿಮ್ಗೆ ಡೀಟೇಲ್ಸ್ ಕೊಟ್ಟಿದ್ದೀವಿ. ಈ 10 ಡಾಕ್ಟರ್ಸ್ ಮೇಲೂ 10 ಪ್ರಕರಣಗಳಲ್ಲಿ ಬಂದಿದೆ ಅಂತ ನಾವು ಅದನ್ನು ಹೇಳಿದ್ದೀವಿ. ಸೊ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ಇನ್ವೆಸ್ಟಿಗೇಷನ್ ರಿಪೋರ್ಟ್ಗೆ ಸಿಕ್ಕಂತ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು, ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗಲೂ ಕೂಡ ನಾಗೇಂದ್ರ ಬಾಬು, ಇವತ್ತಿಗೂ ಕೂಡ ಇವತ್ತಿನ ದಿನದವರೆಗೂ ಕೂಡ ಬಾಣಂತಿಯರು ಜಿಲ್ಲಾಸ್ಪತ್ರೆಗೆ ಹೋಗಿ ಹೆರಿಗೆ ಮಾಡೋದಕ್ಕೆ ಅಥವಾ ಹೆರಿಗೆ ಮಾಡಿಸಿಕೊಳ್ಳೋದಕ್ಕೆ ಭಯ ಪಡ್ತಾರೆ ಅಂತ ಹೇಳಿದ್ರೆ, ಇದೇ ಸುಮಾರು 2 ತಿಂಗಳ ಹಿಂದೆ ಜಿಲ್ಲಾಸ್ಪತ್ರೆಗಳಲ್ಲಿ ಸರಣಿ ಬಾಣಂತಿಯರ ಸಾವು ನೋಡಿ. 8 ತಿಂಗಳಲ್ಲಿ ಬಾಣಂತಿಯರು ಮೃತಪಟ್ಟಿರೋದು, ಹೆರಿಗೆ ನೋವಿನಲ್ಲಿ ಬಂದು ಆಸ್ಪತ್ರೆಗೆ ದಾಖಲಾಗಿ ಮೃತಪಟ್ಟಂತಹ ಬಾಣಂತಿಯರ ಸಂಖ್ಯೆ 348. ಈ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಮೂಲಕ ಬಳ್ಳಾರಿಯ ಜಿಲ್ಲಾಸ್ಪತ್ರೆಗೆ ಹೋಗುತ್ತೆ. ಜಿಲ್ಲಾಸ್ಪತ್ರೆಯ ಉಗ್ರಾಣದಿಂದ ಹಿಡಿದು ಇದೇ ಪಶ್ಚಿಮ ಬಂಗಾಳದ ಫಾರ್ಮಾಸ್ಯೂಟಿಕಲ್ ಕಂಪನಿ ಏನಿತ್ತು, ಆ ಕಂಪನಿಯ ಗೋಡೌನ್ ವರೆಗೂ ಕೂಡ ನಾವು ಹೋಗಿ ಅಲ್ಲಿಂದ ಜನರಿಗೆ ನೈಜ ವಿಚಾರವನ್ನ ತಿಳಿಸಿದ್ವಿ. ನೋಡಿ, ನಾವು ಅವತ್ತು ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಇದೇ ಬಳ್ಳಾರಿ ಆಸ್ಪತ್ರೆಗೆ ಬಾಣಂತಿಯರ ಸಾವಿನ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಕಳಿಸಿ ಬಂದ್ರಲ್ಲ, ಆಗ ನಾವು ಇದೇ ಪ್ರಶ್ನೆಯನ್ನು ಕೇಳಿದ್ವಿ. ಇದೇ ಬಂಗಾಳದ ಅಥವಾ ಪಶ್ಚಿಮ ಬಂಗಾಳದ ಇದೇ ಫಾರ್ಮಾಸ್ಯೂಟಿಕಲ್ ಕಂಪನಿ IV ದ್ರಾವಣವನ್ನ ಏನು ಜಿಲ್ಲಾಸ್ಪತ್ರೆಗಳಿಗೆ ಸರಬರಾಜು ಮಾಡ್ತಾ ಇತ್ತು, ಇದೇ ಒಂದು IV ದ್ರಾವಣದಲ್ಲಿ ಪತ್ತೆಯಾದಂತಹ ಫಂಗಸ್ನ ಅಂಶಗಳು ಮತ್ತೆ ಅದರಲ್ಲಿದ್ದಂತ ಕೆಲ ವಿಷಕಾರಿ ಅಂಶಗಳು ಅದು ಸಂಶೋಧನೆಯಲ್ಲೇ ಪತ್ತೆಯಾದ ನಂತರ ನಾವು ಹೇಳಿದ್ವಿ, ಯಾಕಿದನ್ನ ನೀವಿನ್ನು ಬ್ಯಾನ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಆಗ ಇದ್ರ ಬಗ್ಗೆ ಅವರು ಬಹಳ ಕ್ಲಿಯರ್ ಆಗಿ ಏನು ಹೇಳಿರಲಿಲ್ಲ. ಆದ್ರೆ ಇವತ್ತು ದಿನೇಶ್ ಗುಂಡೂರಾವ್ ಅವರು ಮಾನ್ಯ ಆರೋಗ್ಯ ಸಚಿವರು ಹೇಳ್ತಾ ಇದ್ದಾರೆ, ಎಸ್ ಎಕ್ಸಾಕ್ಟ್ಲಿ ರಿಂಗರ್ಸ್ ಲ್ಯಾಕ್ಟೇಟ್ ಅನ್ನುವ ಒಂದು ವಿಷಕಾರಿ ಅಂಶದಿಂದಲೇ ಈ ಬಾಣಂತಿಯರ ಸಾವಾಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಈ ಕುರಿತಾಗಿ ಬಾಣಂತಿಯರ ಸಾವಿನ ವಿಚಾರವಾಗಿ ನಾವು ಸಮರವನ್ನ ಸಾರಿದ್ವಿ. ಆ ಮೂಲಕ ಇವತ್ತು ರಾಜ್ಯ ಸರ್ಕಾರವು ಕೂಡ ಎಸ್ ಎಕ್ಸಾಕ್ಟ್ಲಿ ಹೌದು, ಇಂಥ ಕಾರಣದಿಂದ ಬಾಣಂತಿಯರ ಸರಣಿ ಸಾವಾಗಿದೆ. ವೈದ್ಯರ ನಿರ್ಲಕ್ಷ್ಯ, ಅದ್ರ ಜೊತೆಗೆ IV ಫ್ಲೂಯಿಡ್ ಇದನ್ನ ಇಂಜೆಕ್ಟ್ ಮಾಡಿದ್ರಿಂದಾಗಿ ಬಾಣಂತಿಯರು ಬಹು ಅಂಗಾಂಗ ವೈಫಲ್ಯದಿಂದಾಗಿ ಮೃತಪಡ್ತಾ ಇದ್ರು. ಸರಣಿ ಸಾವಾಗೋದಕ್ಕೆ ಇದೇ ಕಾರಣ ಅನ್ನೋದನ್ನ ಇವತ್ತು ತನಿಖಾ ವರದಿಯಲ್ಲಿ
ತಿಳಿದು ಬಂದಂತ ಮಾಹಿತಿ ಆಧಾರದ ಮೇಲೆ ಆರೋಗ್ಯ ಸಚಿವರು ಹೇಳಿದ್ದಾರೆ. ಆ ಮೂಲಕ ನಾವು ಅವತ್ತೇ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ವಿ ಅಥವಾ ಎಚ್ಚರಿಸಿದ್ವಿ. ಇವತ್ತು ಅದು ನಿಜವಾಗಿದೆ. ಆ ಮೂಲಕ ಐವಿ ಫ್ಲೂಯಿಡ್ ಅನ್ನ ಸಂಪೂರ್ಣವಾಗಿ ಜಿಲ್ಲಾಸ್ಪತ್ರೆಗಳಿಗೆ ಸರಬರಾಜು ಮಾಡುವುದನ್ನು ಬಂದ್ ಮಾಡಿದ್ದಾರೆ. ಬಾಣಂತಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ನಿಗಾ ವಹಿಸಿದ್ದಾರೆ. ಆ ಮೂಲಕ ಜಿಲ್ಲಾಸ್ಪತ್ರೆಗಳಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸುವಲ್ಲೂ ಕೂಡ ಈಗ ಆರೋಗ್ಯ ಇಲಾಖೆ ಬಹುಶಃ ಈ ನಮ್ಮ ವರದಿಯ ನಂತರ ಮುಂದಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರಂಜಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸರಣಿ ಬಾಣಂತಿಯರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನು ಮಾಡಿ ಒಂದಷ್ಟು ಇನ್ವೆಸ್ಟಿಗೇಷನ್ ಕೂಡ ಮಾಡಿತ್ತು. ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ರಿಪೋರ್ಟ್ಗೆ ಸಿಕ್ಕಂತ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿಗೆ ರಿಂಗರ್ ಲ್ಯಾಕ್ಟೇಟ್ ಕಾರಣ ಅಂತೇಳಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಕುಟುಂಬಸ್ಥರು ಆರೋಪವನ್ನ ಮಾಡಿದ್ರು. ನಮ್ಮ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ತಂಡ ಕೂಡ ಪಶ್ಚಿಮ ಬಂಗಾಳದ ಅಂದ್ರೆ ಬಾಂಗ್ಲಾದಲ್ಲಿರುವಂತಹ ವೆಸ್ಟ್ ಬೆಂಗಾಲ್ನಲ್ಲಿರುವಂತಹ ಒಂದು ಕಂಪನಿ ಬಳಿ ಹೋಗಿ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ಮಾಡಿತ್ತು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಫ್ಐಆರ್ ನಲ್ಲಿ ನಾವು ಮಾಡ್ತೀವಿ, ಸೂಕ್ತ ಕ್ರಮವನ್ನು ತಗೋತೀವಿ ಅಂತ ಹೇಳಿದ್ದಾರೆ. ನೋಡಿ, ನಮಗೆಲ್ಲ ಗೊತ್ತಿರುವ ಹಾಗೆ ಬಳ್ಳಾರಿಯ 5 ಏನು ಬಾಣಂತಿಯರ ಸಾವುಗಳಾಗಿತ್ತು. ಆ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಇದರ ಬಗ್ಗೆ ವಿಶೇಷವಾದಂಥ ಗಮನ ಕೂಡ ಈ ಸಬ್ಜೆಕ್ಟ್ ಮೇಲೆ ಬಂತು. ಮತ್ತೆ ಆ ಸಾವುಗಳಿಗೆ ಏನು ಕಾರಣ ಅಂತ ನಮಗೆ ಅನುಮಾನಗಳು, ಸಂಶಯಗಳು ಕೂಡ ಸಂದರ್ಭದಲ್ಲಿ ನಮಗೆ ಬಂದ ನಂತರ ಏನು ಆ ಒಂದು ಪಶ್ಚಿಮ ಬಂಗ ಕಂಪನಿ ಏನಿತ್ತು, ಆ ಕಂಪನಿ ಅದು ಅವರ ಒಂದು ಸರಬರಾಜು ಮಾಡಿರ್ತಕ್ಕಂಥ ರಿಂಗರ್ ಲ್ಯಾಕ್ಟೇಟ್ ಈ ಒಂದು ಸಾವಿಗೆ ಕಾರಣ ಕಾಣ್ತಾ ಇದೆ ಅಂತ ಸಂಭವಿಸಿದ ಇದು ಸಾವಿಗೆ ಇದೇ ಮುಖ್ಯ ಕಾರಣ ಅಂತ ನಮಗೂ ಕೂಡ ಆ ಸಂದರ್ಭದಲ್ಲಿ ಅನಿಸಿರ್ತಕ್ಕಂಥದ್ದು. ಮತ್ತು ಅದ ನಂತರ ನಾವು ಪ್ರಕರಣಗಳು ಕೂಡ ದಾಖಲೆ ಮಾಡಿದ್ದೀವಿ, ಅವ್ರ ಮೇಲೆ ಕ್ರಮಗಳು ತಗೊಂಡಿದ್ದೀವಿ. ಮತ್ತು ಅನೇಕ ಘಟನೆಗಳು ಈಗಾಗಲೇ ನಮಗೆಲ್ಲ ಕೆಲವು ಕಡೆ ನಮ್ಮ ವೈದ್ಯರೇ ನಿರ್ಲಕ್ಷ್ಯದಿಂದ ಅದು ಕಂಡು ಬಂದಿದೆ. ಅದನ್ನು ಕೂಡ ನಾವು ಇಲ್ಲಿ ಹಾಕಿದ್ದೀವಿ. ಸುಮಾರು 10 ಈ ರೀತಿಯಾದಂತ ನಮ್ಮ ಏನು ಡಾಕ್ಟರ್ಸ್ ಇದ್ದಾರೆ ಅವರ ಮೇಲೂ ಕೂಡ ನಾವು ಈಗ ಶೋಕಾಸ್ ನೋಟಿಸ್ಗಳು ಕೊಟ್ಟಿದ್ದೀವಿ. ಅವರ ನಿರ್ಲಕ್ಷ್ಯದಿಂದ ಇದು ಆಗಿದೆ ಅಂತ ಸ್ಪಷ್ಟವಾಗಿ ಕಂಡು ಬಂದಿರತಕ್ಕಂಥ ಅದನ್ನು ಕೂಡ ನಿಮ್ಗೆ ಡೀಟೇಲ್ಸ್ ಕೊಟ್ಟಿದ್ದೀವಿ. ಈ 10 ಡಾಕ್ಟರ್ಸ್ ಮೇಲೂ 10 ಪ್ರಕರಣಗಳಲ್ಲಿ ಬಂದಿದೆ ಅಂತ ನಾವು ಅದನ್ನು ಹೇಳಿದ್ದೀವಿ. ಸೊ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ಇನ್ವೆಸ್ಟಿಗೇಷನ್ ರಿಪೋರ್ಟ್ಗೆ ಸಿಕ್ಕಂತ ಅತಿ ದೊಡ್ಡ ಇಂಪ್ಯಾಕ್ಟ್ ಇದು, ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗಲೂ ಕೂಡ ನಾಗೇಂದ್ರ ಬಾಬು, ಇವತ್ತಿಗೂ ಕೂಡ ಇವತ್ತಿನ ದಿನದವರೆಗೂ ಕೂಡ ಬಾಣಂತಿಯರು ಜಿಲ್ಲಾಸ್ಪತ್ರೆಗೆ ಹೋಗಿ ಹೆರಿಗೆ ಮಾಡೋದಕ್ಕೆ ಅಥವಾ ಹೆರಿಗೆ ಮಾಡಿಸಿಕೊಳ್ಳೋದಕ್ಕೆ ಭಯ ಪಡ್ತಾರೆ ಅಂತ ಹೇಳಿದ್ರೆ, ಇದೇ ಸುಮಾರು 2 ತಿಂಗಳ ಹಿಂದೆ ಜಿಲ್ಲಾಸ್ಪತ್ರೆಗಳಲ್ಲಿ ಸರಣಿ ಬಾಣಂತಿಯರ ಸಾವು ನೋಡಿ. 8 ತಿಂಗಳಲ್ಲಿ ಬಾಣಂತಿಯರು ಮೃತಪಟ್ಟಿರೋದು, ಹೆರಿಗೆ ನೋವಿನಲ್ಲಿ ಬಂದು ಆಸ್ಪತ್ರೆಗೆ ದಾಖಲಾಗಿ ಮೃತಪಟ್ಟಂತಹ ಬಾಣಂತಿಯರ ಸಂಖ್ಯೆ 348. ಈ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಮೂಲಕ ಬಳ್ಳಾರಿಯ ಜಿಲ್ಲಾಸ್ಪತ್ರೆಗೆ ಹೋಗುತ್ತೆ. ಜಿಲ್ಲಾಸ್ಪತ್ರೆಯ ಉಗ್ರಾಣದಿಂದ ಹಿಡಿದು ಇದೇ ಪಶ್ಚಿಮ ಬಂಗಾಳದ ಫಾರ್ಮಾಸ್ಯೂಟಿಕಲ್ ಕಂಪನಿ ಏನಿತ್ತು, ಆ ಕಂಪನಿಯ ಗೋಡೌನ್ ವರೆಗೂ ಕೂಡ ನಾವು ಹೋಗಿ ಅಲ್ಲಿಂದ ಜನರಿಗೆ ನೈಜ ವಿಚಾರವನ್ನ ತಿಳಿಸಿದ್ವಿ. ನೋಡಿ, ನಾವು ಅವತ್ತು ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಇದೇ ಬಳ್ಳಾರಿ ಆಸ್ಪತ್ರೆಗೆ ಬಾಣಂತಿಯರ ಸಾವಿನ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಕಳಿಸಿ ಬಂದ್ರಲ್ಲ, ಆಗ ನಾವು ಇದೇ ಪ್ರಶ್ನೆಯನ್ನು ಕೇಳಿದ್ವಿ. ಇದೇ ಬಂಗಾಳದ ಅಥವಾ ಪಶ್ಚಿಮ ಬಂಗಾಳದ ಇದೇ ಫಾರ್ಮಾಸ್ಯೂಟಿಕಲ್ ಕಂಪನಿ ಐವಿ ದ್ರಾವಣವನ್ನ ಏನು ಜಿಲ್ಲಾಸ್ಪತ್ರೆಗಳಿಗೆ ಸರಬರಾಜು ಮಾಡ್ತಾ ಇತ್ತು, ಇದೇ ಒಂದು ಐವಿ ದ್ರಾವಣದಲ್ಲಿ ಪತ್ತೆಯಾದಂತಹ ಫಂಗಸ್ನ ಅಂಶಗಳು ಮತ್ತೆ ಅದರಲ್ಲಿದ್ದಂತಹ ಕೆಲ ವಿಷಕಾರಿ ಅಂಶಗಳು ಅದು ಸಂಶೋಧನೆಯಲ್ಲೇ ಪತ್ತೆಯಾದ ನಂತರ ನಾವು ಹೇಳಿದ್ವಿ, ಯಾಕಿದನ್ನ ನೀವಿನ್ನು ಬ್ಯಾನ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಆಗ ಇದ್ರ ಬಗ್ಗೆ ಅವರು ಬಹಳ ಕ್ಲಿಯರ್ ಆಗಿ ಏನು ಹೇಳಿರಲಿಲ್ಲ. ಆದ್ರೆ ಇವತ್ತು ದಿನೇಶ್ ಗುಂಡೂರಾವ್ ಅವರು ಮಾನ್ಯ ಆರೋಗ್ಯ ಸಚಿವರು ಹೇಳ್ತಾ ಇದ್ದಾರೆ, ಎಸ್ ಎಕ್ಸಾಕ್ಟ್ಲಿ ರಿಂಗರ್ಸ್ ಲ್ಯಾಕ್ಟೇಟ್ ಅನ್ನುವ ಒಂದು ವಿಷಕಾರಿ ಅಂಶದಿಂದಲೇ ಈ ಬಾಣಂತಿಯರ ಸಾವಾಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಈ ಕುರಿತಾಗಿ
ರೀತಿಯಾಗಿ ಬಾಣಂತಿಯರ ಸಾವಿನ ವಿಚಾರವಾಗಿ ನಾವು ಸಮರವನ್ನ ಸಾರಿದ್ವಿ. ಆ ಮೂಲಕ ಇವತ್ತು ರಾಜ್ಯ ಸರ್ಕಾರವು ಕೂಡ ಎಕ್ಸಾಕ್ಟ್ಲಿ ಹೌದು, ಇಂಥ ಕಾರಣದಿಂದ ಬಾಣಂತಿಯರ ಸರಣಿ ಸಾವಾಗಿದೆ. ವೈದ್ಯರ ನಿರ್ಲಕ್ಷ್ಯ, ಅದ್ರ ಜೊತೆಗೆ IV ಫ್ಲೂಯಿಡ್ ಇದನ್ನ ಇಂಜೆಕ್ಟ್ ಮಾಡಿದ್ರಿಂದಾಗಿ ಬಾಣಂತಿಯರು ಬಹು ಅಂಗಾಂಗ ವೈಫಲ್ಯದಿಂದಾಗಿ ಮೃತಪಡ್ತಾ ಇದ್ರು. ಸರಣಿ ಸಾವಾಗೋದಕ್ಕೆ ಇದೇ ಕಾರಣ ಅನ್ನೋದನ್ನ ಇವತ್ತು ತನಿಖಾ ವರದಿಯಲ್ಲಿ ತಿಳಿದು ಬಂದಂತ ಮಾಹಿತಿ ಆಧಾರದ ಮೇಲೆ ಆರೋಗ್ಯ ಸಚಿವರು ಹೇಳಿದ್ದಾರೆ. ಆ ಮೂಲಕ ನಾವು ಅವತ್ತೇ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ವಿ ಅಥವಾ ಎಚ್ಚರಿಸಿದ್ವಿ. ಇವತ್ತು ಅದು ನಿಜವಾಗಿದೆ. ಆ ಮೂಲಕ IV ಫ್ಲೂಯಿಡ್ ಅನ್ನ ಸಂಪೂರ್ಣವಾಗಿ ಜಿಲ್ಲಾಸ್ಪತ್ರೆಗಳಿಗೆ ಸರಬರಾಜು ಮಾಡೋದನ್ನ ಬಂದ್ ಮಾಡಿದ್ದಾರೆ. ಬಾಣಂತಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ನಿಗಾ ವಹಿಸಿದ್ದಾರೆ. ಆ ಮೂಲಕ ಜಿಲ್ಲಾಸ್ಪತ್ರೆಗಳಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸುವಲ್ಲೂ ಕೂಡ ಈಗ ಆರೋಗ್ಯ ಇಲಾಖೆ ಬಹುಶಃ ಈ ನಮ್ಮ ವರದಿಯ ನಂತರ ಮುಂದಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರಂಜಿತ್, ನಿಮ್ಮೆಲ್ಲ ಮಾಹಿತಿಗಾಗಿ.